ನಾನು ಡಾಕ್ಟರ್ BV ನರಹರಿ ರಾವ್ ಅಂತ. ಐ ಆಮ್ ಎ ಸೈಂಟಿಸ್ಟ್ ಬೈ ಪ್ರೊಫೆಷನ್. ಈ ತಲಗಟ್ಪುರ ಅಂತ ಕನಕಪುರ ರೋಡ್ನಲ್ಲಿ ಒಂದು ಕರ್ನಾಟಕ ಸ್ಟೇಟ್ ಸೆರಿಕಲ್ಚರ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ಅಲ್ಲಿ ನಾನು ಸೀನಿಯರ್ ಸೈಂಟಿಸ್ಟ್ ಆಗಿ ರಿಟೈರ್ ಆಗಿದ್ದೇನೆ. ನನ್ನ ಬೇಡಿಕೆ ಏನು ಅಂತ ಹೇಳಿದ್ರೆ, ಈಗಾಗಲೇ ಸುಮಾರು 51-52 ಎಪಿಸೋಡ್ ಬಂದಿದೆ. ಎಲ್ಲ ಎಪಿಸೋಡನ್ನು ಪ್ರಾಮಾಣಿಕವಾಗಿ ಹೇಳ್ತೇನೆ, ನಾನು ಓದಿಲ್ಲ, ಆಯಿತಾ. ಆದರೆ ಇನ್ನೂ ಒಂದು 70-75 ಎಪಿಸೋಡ್ ಬರೋ ನಿರೀಕ್ಷೆ ಇದೆ. ನಾನು ಆಲೋಚನೆ ಮಾಡ್ಕೊಂಡಿರೋದು ಈ 75 ಒಟ್ಟು 100-125 ಎಪಿಸೋಡ್ ಆದಮೇಲೆ ಇದನ್ನು ಪುಸ್ತಕ ರೂಪದಲ್ಲಿ ತರುವ ಆಲೋಚನೆ ಇದೆಯಾ ಹೇಗೆ? ಸಾಮಾನ್ಯ ಜನರಿಗೂ ಇದು ಹೋಗಬೇಕು ಅಂತಾದರೆ ಪುಸ್ತಕ ರೂಪದಲ್ಲಿ ಬಂದರೆ ಹೆಚ್ಚು ಅನುಕೂಲ ಆಗ್ಬೋದು ಅಂತ ನನಗೆ ಅನ್ನಿಸ್ತದೆ. ತಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ತಿಳಿಸಿ. ಮೋಸ್ಟ್ಲಿ ಇನ್ನೊಂದಷ್ಟು ಅದಕ್ಕೆ ರಕ್ತ ಮಾಂಸ, ಯಾಕೆಂದರೆ ಅದು ಏನೇ ಅವರು ತುಂಬ ಉದಾರವಾಗಿ ರಮೇಶ್ ಅವರು ಮತ್ತು ಆಡಳಿತ ಮಂಡಳಿಯವರು 3 ಪುಟ ಕೊಟ್ಟಿದ್ದಾರೆ. ಅದು ಏನೇ ಆದ್ರೂ ಬಕಾಸುರದ ಹೊಟ್ಟೆಗೆ ಆರ್ಕಾಸಿನ ಮಜ್ಜಿಗೆ ಅಂತ ಬರೆಯೋಕ್ಕೆ ಶುರು ಮಾಡಿದಾಗ ಅದು ಒಂದು ರೀತಿ, ಅದು ಬರೆಯೋರಿಗೆ ಎಲ್ರಿಗೂ ಗೊತ್ತು. ಅದು ಆ್ಯಕ್ಚುಲಿ ಅದೊಂದು ರೀತಿ ಎಲ್ಲೋ ಒಂದು ಕಡೆ ಜೀಕತ್ತೆ. ಅದು ಇನ್ನೂ ಸ್ವಲ್ಪ ಜೀಕಬೇಕಾಗಿರುತ್ತೆ ಉಯ್ಯಾಲೆ, ಸ್ವಲ್ಪ ಅದನ್ನು ನಾವು ಹಿಡಿಬೇಕಾಗತ್ತೆ. ಅಂದರೆ ಇನ್ನೊಂದು 4 ಪ್ಯಾರ 3 ಪ್ಯಾರ ಅಷ್ಟಿರುತ್ತೆ ವಿಷಯ. ಕೆಲವೊಮ್ಮೆ ಏನಾಗುತ್ತೆ, ಇದೊಂಥರ ಡಾಕ್ಯುಮೆಂಟ್ರಿ ಬರವಣಿಗೆ ಆದ್ದರಿಂದ ಎಲ್ಲ ಡಾಕ್ಯುಮೆಂಟು ಇಲ್ಲಿ ಕೊಡೋಕ್ಕಾಗಿಲ್ಲ. ಈಗ ನಾನು ಕಾರ್ತಿಕ್ ಎಲ್ಲ ಮಾತಾಡುವಾಗ ಅದೊಂದು ಚರ್ಚೆ ಬರ್ತಿರುತ್ತೆ, ಇದನ್ನು ಹಿಸ್ಟ್ರಿ ಥರ ಬರೆಯೋದು ಒಳ್ಳೇದಾ, ಈ ಕಥೆ ಕಾದಂಬರಿ ಎಲ್ಲ ಬರೆದ್ರೆ ಉಪಯೋಗ ಇಲ್ಲ ಅಂತ ನಮ್ಮ ಸುಬ್ರಾಯರದು ಅಭಿಪ್ರಾಯ. ಅಂದರೆ ಅದೊಂದು ಇದೆ, ಆ ರೀತಿ ಒಂದು ಓದಿದ್ರೆ ಸುಮ್ಮನೆ ಹಿಸ್ಟ್ರಿ ಥರ ಕೊಡಬೇಕು ಅಂತ. ಆ ಮಧ್ಯ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಇದೆಯಲ್ಲ, ಅಲ್ಲಿಗೆ ನಮಗೆ ಕಥೆ ಬೇಕಾಗತ್ತೆ ಅಷ್ಟೇ. ಅದೇ ಇಲ್ಲಿ ಹೇಳಬೇಕಾದ್ದು ಇತಿಹಾಸ ಹೀಗೆ ನಡೀತಪ್ಪ ನಮ್ಮ ಜಗತ್ತಿನಲ್ಲಿ, ನಮ್ಮ ದೇಶದಲ್ಲಿ. ಮತ್ತು ಅದಕ್ಕೆ ಹಿಂಗೆ ದಾಖಲೆಗಳು ಅವತ್ತು ಸಿಕ್ಕಿದೆ, ಅಥವಾ ಅವತ್ತು ಬಚ್ಚಿಟ್ಟಿದ್ದು ಇವತ್ತು ಸಿಗ್ತಿದೆ. ಮತ್ತು ಇವತ್ತು ಸಿಗ್ತಿರೋದ್ರಲ್ಲಿ ನಮ್ಮ ಪಾತ್ರಕ್ಕಿಂತ ವಿದೇಶಿಯರ ಪಾತ್ರನೇ ಜಾಸ್ತಿ ಇದೆ ಅನ್ನೋದು ಇನ್ನೂ ದುರಂತ. ಇಂಗ್ಲೆಂಡು ಅನೇಕ ದಾಖಲೆಗಳನ್ನು ಬೋಸ್ ಅವ್ರದ್ದು ಬಿಡುಗಡೆ ಮಾಡಿದೆ, ಅಮೆರಿಕ ಬಿಡುಗಡೆ ಮಾಡಿದೆ, ಭಾಳ ಮುಖ್ಯವಾಗಿ ತೈವಾನ್ ಬಿಡುಗಡೆ ಮಾಡಿದೆ. ಯಾವ ಜಾಗದಲ್ಲಿ ಆ ವಿಮಾನ ಅಪಘಾತ ಆಯಿತು ಅಂತ ಇದೆಯೋ ಅದಕ್ಕೆ ಇದೇ ಅನುಜ್ ಧರ್ ಅವರು ಪತ್ರಕರ್ತರು ಆ ದೇಶಕ್ಕೆ ಬರೆದ್ಬಿಟ್ಟು ಸರ್ಕಾರಕ್ಕೆ, ಈ 45ನೇ ಇಸ್ವಿನಲ್ಲಿ 1945ನಲ್ಲಿ ನಿಮ್ಮ ದೇಶದಲ್ಲಿ ಏನಾದರೂ ವಿಮಾನ ಬಿದ್ದಿತ್ತಾ ಅಂತ. ಯುದ್ಧ ನಡೀತಿತ್ತು, ಯಾವುದಾದ್ರೂ ವಿಮಾನ ಈ ಊರಲ್ಲಿ ಬಿದ್ದಿತ್ತ, ಯಾವುದಾದ್ರೂ ವಿಮಾನ ಆಗಲಿ, ಇಲ್ಲ ಒಂದು ಅಮೇರಿಕಾದ ಯಾವುದೋ ಒಂದು ಲಡ್ಕಾಸಿ ಅಂದರೆ ಯಾವುದೋ ಒಂದು ಕೆಲಸಕ್ಕೆ ಬರೋದು ಒಂದು ವಿಮಾನ ಪ್ರಾರಂಭದಲ್ಲಿ ಎಲ್ಲೋ ಜನವರಿಲೋ ಯಾವಾಗಲೋ ಒಂದೆಲ್ಲೋ ತುದಿಲಿ ಬಿತ್ತು, ಅದೇನು ಸಂಬಂಧ ಇಲ್ಲ, ಮೇಜರ್ ಅಲ್ಲ. ಅಂದರೆ ಅದೇನು ವಾರ್ ವಿಮಾನ ಅಲ್ಲ, ಯುದ್ಧನೌಕೆ ಯುದ್ಧ ವಿಮಾನ ಅಲ್ಲ, ಸುಮ್ಮನೆ ಕೆಲವೆಲ್ಲ ಇರ್ತಲ್ಲ ಕಾರ್ಗೋ ಥರದ್ದು, ಆ ಥರದ್ದು ಯಾವುದೋ ಒಂದು ಬಿದ್ದಿತ್ತು. ಅದು ಬಿಟ್ಟರೆ ಯಾವುದೇ ವಿಮಾನವೂ ನಮ್ಮ ನೆಲದಲ್ಲಿ ಬಿದ್ದೇ ಇಲ್ಲ. ನೀವು ಅಫಿಷಿಯಲಿ ಕೊಡ್ಬೋದಾ ಅಂದರೆ ಅಲ್ಲಿ ಪ್ರಧಾನಮಂತ್ರಿಗಳು ಅಫಿಷಿಯಲಿ ಕೊಟ್ಟಿದ್ದಾರೆ. ನೀವು BBC ನಲ್ಲಿ ಗೂಗಲ್ ಮಾಡಿದ್ರೆ ನಿಮಗೆ BBC ವೆಬ್ಸೈಟಲ್ಲಿ ಸಿಗುತ್ತೆ. ಈಗ BBC ಬಂದರೆ ಅದು ಅಥೆಂಟಿಕ್ ಅಲ್ವೇ? ಏನಾದರೂ ಬ್ರಿಟಿಷ್ನವ್ರು ನಮ್ಮನ್ನು ಆಳಿದ್ರಿಂದ ಅಷ್ಟೆಲ್ಲ ಹೇಳ್ತೀವಿ ನಮಗೆ ಬೇಕು. ಹಾಗಾಗಿ BBC ಕೂಡ ಅದನ್ನು ಹೇಳುತ್ತೆ. ಆಮೇಲೆ ಹ್ಯೂಗ್ ಟಾಯ್ಸ್ ಅಂತ ಹೇಳಿ ಬಹಳ ಪ್ರಸಿದ್ಧವಾದ ಒಬ್ಬ ಬೇಹುಗಾರ, ಇವತ್ತು ನಾವು ಓದುವಂಥ ನೇತಾಜಿಯವ್ರ ಮೇಲಿನ ಪುಸ್ತಕ ಸ್ಪ್ರಿಂಗಿಂಗ್ ಟೈಗರ್ ಭಾಳ ಪ್ರಸಿದ್ಧವಾದ ಪುಸ್ತಕ. ಅದು ಯಾಕೆ ಕನ್ನಡಕ್ಕೆ ಬಂದಿಲ್ವೋ ಗೊತ್ತಿಲ್ಲ. ಅದು ಜೈಕೋದವ್ರು ಮಾಡಿದ ಪುಸ್ತಕ. ನಾವು ಚಿಕ್ಕ ವಯಸ್ಸಿಂದ ಓದ್ತಿರೋ ಅನೇಕರು ಅದನ್ನೇ ಓದಿರೋದು. ನೇತಾಜಿಯವ್ರ ಮೇಲೆ ಓದುವ ಮೊದಲನೇ ಪುಸ್ತಕ ಸ್ಪ್ರಿಂಗಿಂಗ್ ಟೈಗರ್. ನಾರ್ಮಲಿ ಅದು ಬೇರೆ, ಅದು ಭಾಗ್ ಝೇಪ ಅಂತ ಹೇಳಿ ವಾಳಿಂಬೆ ಅವ್ರದ್ದು ಅದು ಪುಸ್ತಕ, ಅದು ಮರಾಠಿ ಪುಸ್ತಕ. ಸಾರಾಂಶ ರಾಷ್ಟ್ರತನಿಗೆ ಬಂದು ಸಾರಾಂಶ, ಅದು ಹುಲಿ ಹಾರಿತು. ಬಟ್ ಇದು ಸ್ಪ್ರಿಂಗಿಂಗ್ ಟೈಗರ್ ಏನು ಮಾಡಿದ್ದಾರೆ, ಅದರ ಕೊನೆಯ ಪ್ಯಾರ ಇದೆಯಲ್ಲ ಅದು ಕೂಡ ಇದರಲ್ಲಿ ಬಂದಿದೆ, ಈ ಪುಸ್ತಕದಲ್ಲಿ ಬಂದಿದೆ. ಮಹಾಕಾಲ ಇದರದ್ದು ಧಾರಾವಾಹಿಯಲ್ಲಿ ಬೋಸ್ ಅವರು ಸತ್ರು ಅಂತ ತೀರ್ಕೊಂಡ್ರು ಅಂತ ಹೇಳ್ಬೋದು. ಆದರೂ ಕೂಡ ಕೆಲವು ಗುಡ್ಡಗಾಡುಗಳಲ್ಲಿ ಸೂರ್ಯಾಸ್ತಗಳಲ್ಲಿ ತುಂಬ ರೊಮ್ಯಾಂಟಿಕ್ ಆಗಿರೋ ಒಂದು ಪ್ಯಾರಾಗ್ರಾಫ್ ಇದೆ. ಅಲ್ಲೆಲ್ಲ ತಂಗಾಳಿ ಬೀಸುವಾಗ ಏನೇನೋ ಇದೆ ವಾಕ್ಯಗಳು. ಆವಾಗ ಕೆಲವರೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ, ಇಲ್ಲೆಲ್ಲೋ ಅವ್ರು ಇದ್ದಾರೆ ಅಂತ, ಅಲ್ಲೆಲ್ಲೋ ಕಂಡ್ವಿ ಅಂತ. ಕೆಲವರು ಆತ ಒಬ್ಬ ಹಿಂದೂ ಸನ್ಯಾಸಿಯಾಗಿ ವೇಷ ಮರೆಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಏನೋಪ್ಪ ನಂಗೆ ಅದೆಲ್ಲ ಗೊತ್ತಿಲ್ಲ ಅಂತ ಹೇಳಿ ಒಂದು ಪ್ಯಾರ ಏನು ಮಾಡ್ತಾರೆ. ಅವನು ಯಾರು ಅಂದರೆ, ಕೊನೆಯ ತನಕ ನೇತಾಜಿಯವರನ್ನು ಬೆನ್ನತ್ತಬೇಕು ಅಂತ ಬ್ರಿಟಿಷ್ನವರು ಸಂಬಳ ಕೊಟ್ಟು ಇಟ್ಕೊಂಡಿದ್ದಂತಹ ಬೇಹುಗಾರ ನೇತಾಜಿಯವರ ಮೇಲೆ ಪುಸ್ತಕ ಬರೀತಾರೆ. ನಮಗೇನಾದರೂ ಹಿಸ್ಟ್ರಿನ ಸೂಕ್ಷ್ಮವಾಗಿ ಓದಕ್ಕೆ ಬಂದರೆ, ಭಾಳ ಸತಿ ನಾವು ಹಿಸ್ಟ್ರಿಯಿಂದ ಮಾತಾಡ್ತೀವಲ್ಲ, ತುಂಬ ಒರಟಾಗಿ ನಾವು ಹಿಸ್ಟ್ರಿ ಬಗ್ಗೆ ಮಾತಾಡ್ತೀವಿ. ನಾವು ಅಂದರೆ ಇಲ್ಲಿರೋರು ಅಂತ ಹೇಳ್ತಿಲ್ಲ, ಹಿಸ್ಟ್ರಿ ಅಂದರೆ ಅದೇನೋ ಕೈ ಸಿಗೋವಂಥದ್ದು ದಾಖಲೆ, ಹಾಗಲ್ಲ. ಹೇಳಿದ್ದಕ್ಕಿಂತ ಹೇಳದೆ ಬಿಟ್ಟಿರ್ತಾರಲ್ಲ, ರೀಡಿಂಗ್ ಬಿಟ್ವೀನ್ ದಿ ಲೈನ್ಸು ಹಿಸ್ಟ್ರಿಯಲ್ಲಿ ತುಂಬ ಇಂಪಾರ್ಟೆಂಟ್. ಅದನ್ನು ನೋಡಿದಾಗ ಒಬ್ಬ ಏಜೆಂಟು, ಬ್ರಿಟಿಷ್ ಸರ್ಕಾರದ ಒಬ್ಬ MI5 ಅಂತ ಇತ್ತು, ಆ MI5ನ ಏಜೆಂಟು ಈ ಪುಸ್ತಕ ಬರೆದಿದ್ದಾರೆ. ಫಸ್ಟ್ ಕ್ವಶನ್ನು, MI5 ಏಜೆಂಟು ತಾನಾಗೆ ಬರೆಯೋಕ್ಕಾಗಲ್ಲ, ಅಲ್ಲಿಲ್ಲ ಬುಕ್ಕಲ್ಲಿ.
ಅವನಿಗೆ ಯಾರೋ ಕಮಿಷನ್ ಮಾಡಿರಬೇಕು. ಕಮಿಷನ್ ಮಾಡಿ ಆ ಮನುಷ್ಯನ 45ಕ್ಕೆ ಮುಗಿಸಿದ್ದಿದ್ರೆ ಬೇರೆ ಕತೆ. ಅದಾದಮೇಲೆ ಎಕ್ಸ್ಟ್ರಾ ಪ್ಯಾರಾ ನೀವು ಸೇರಿಸಿರೋದು ಅವನ ಸರ್ಕಾರದ ಅಪ್ರೂವಲ್ ಇಲ್ಲದೆ ಪ್ರಕಟ ಆಗೋಕ್ಕೆ ಸಾಧ್ಯ ಇಲ್ಲ. ಮತ್ತು ಭಾರತದ ಜೈಕೋ ಪಬ್ಲಿಕೇಶನ್ ಬಾಂಬೆ ಅವರು ಅದನ್ನು ಅವತ್ತಿಂದ ಇವತ್ತಿನ ತನಕ ಜೀವಂತವಾಗಿಟ್ಟಿದ್ದಾರೆ. ಭಾರತ ಸರ್ಕಾರಕ್ಕೆ ಬೋಸ್ ಬದುಕಿರೋದು ಬೇಕೋ ಬೇಡವೋ ಗೊತ್ತಿಲ್ಲ ನಮಗೆ. ಅದು ಮೋದಿಯವರಿಂದ ಹಿಡಿದು ನೆಹರು ತನಕ ಅಥವಾ ನೆಹರುವಿಂದ ಮೋದಿ ತನಕ ಗೊತ್ತಿಲ್ಲ, ಅದನ್ನು ಬೇರೆ ಕ್ವಶನ್ನು. ಬಟ್ ಬ್ರಿಟಿಷ್ ಸರ್ಕಾರಕ್ಕೆ ಅವತ್ತಿಂದ ಇವತ್ತಿನ ತನಕ 2024 ತನಕ ಬೋಸ್ ಬದುಕಿರೋದು ಬೇಕು. ಆ ಪುಸ್ತಕ ಹಾಗೇ ಇದೆ, ಅದು ರಿವೈಸ್ ಆಗಿಲ್ವಲ್ಲ ಪ್ಯಾರಾಗ್ರಾಫು. ಹ್ಯೂಗ್ ಟಾಯ್ಸ್ ಬರ್ದಿದ್ದು, ಅಥವಾ ಯಾರು ಚಾಲೆಂಜ್ ಮಾಡಲಿಲ್ವಲ್ಲ, ಹ್ಯೂಗ್ ಟಾಯ್ಸ್ ಮಾಡಿದ್ದು. ಆಮೇಲೆ ಯಾರು ಈ ಜೇಮ್ಸ್ ಬಾಂಡ್ ಸಿನಿಮಾ ಮಾಡ್ತಿದ್ದ, ಆ ಜೇಮ್ಸ್ ಬಾಂಡನ ಸಹೋದರ ಅವನು ನಿಜವಾಗ್ಲೂ ಏಜೆಂಟು. ಅವನು ಬಾಸ್ ಬೆನ್ನು ಹತ್ತಿದ್ದ. ಒಂದು ಕಾದಂಬರಿ ಬರೆಯೋಕ್ಕೆ ಎಷ್ಟು ಟೆಂಪ್ಟೇಷನ್ ಆಗತ್ತಲ್ವಾ ಈ ಥರ ಸಬ್ಜೆಕ್ಟ್ ಇದ್ದಾಗ. ನಿಜವಾದ ಏಜೆಂಟ್ ಇದ್ದಾನಲ್ಲ ಇವನು, ಸಿನಿಮಾ ಏಜೆಂಟು ಈ ಜೇಮ್ಸ್ ಬಾಂಡು. ಅವನ ಅಣ್ಣ ಅವನು ಆ್ಯಕ್ಚುಲಿ ಏಜೆಂಟ್. ಅವನು ಆ್ಯಕ್ಚುಲಿ ಎಷ್ಟು ಜನ ಏಜೆಂಟ್ಗಳು, ಒಬ್ಬ ಚಂದ್ರಶೇಖರ್ ಆಜಾದ್ ಹಿಂದೆ 3-4 ಜನ ಏಜೆಂಟ್ರು ಬಿದ್ದರೆ ಅಷ್ಟು ರೋಚಕವಾದ ಒಂದು ಇದಾಗಬಹುದಾದಾಗ. ಯಾಕೆಂದರೆ ಆಜಾದನ್ನ ಅಂದರೆ ವಿತ್ ಹೈಯೆಸ್ಟ್ ರೆಸ್ಪೆಕ್ಟ್ ನಾನು ಹೇಳ್ತಿರೋದು. ಅವ್ರದ್ದು ಉತ್ತರ ಪ್ರದೇಶ, ಮಧ್ಯಪ್ರದೇಶದ ಒಂದು ಜಾಗ್ರಫಿಯಲ್ಲಿ ಕೆಲಸ ಮಾಡಿದ್ದೆ ಚಂದ್ರಶೇಖರ್ ಆಜಾದ್. ಫಾರಿನ್ದೆಲ್ಲ ಇರಲಿಲ್ಲ ಅವ್ರದ್ದು. ಸಾವರ್ಕರು, ರಾಸ್ ಬಿಹಾರಿ ಬೋಸ್, ಕೆಲವು ಗದರ್ ಪಾರ್ಟಿ ಲೀಡರ್ಸು, ನೇತಾಜಿ, ಇವ್ರುಗಳದ್ದು ಒಂದು ಇಂಟರ್ನ್ಯಾಷನಲ್ ಒಂದು ದೊಡ್ಡ ಒಂದು ವ್ಯೂಹ ಅಲ್ವಾ. ಅದಕ್ಕೆ ಒಬ್ಬೊಬ್ಬನ ಮೇಲೂ ಎಷ್ಟೆಷ್ಟು ಜನ ಏಜೆಂಟ್ಗಳು ಬಿದ್ದಿರಬಹುದು. ಅದರಲ್ಲಿ ಡಬಲ್ ಕ್ರಾಸ್ ಏಜೆಂಟ್ಗಳು ಎಷ್ಟು ಜನ ಇರ್ಬೋದು. ಗುರುಪ್ರಸಾದ್ ಅವ್ರು ಇರ್ಬೇಕಾದ್ರೆ ಚೆನ್ನಾಗಿರೋದು. ಡಬಲ್ ಕ್ರಾಸ್ ಏಜೆಂಟ್ಗಳು ಎಷ್ಟು ಜನ ಇರ್ಬೋದು ಅದರಲ್ಲಿ. ಡಬಲ್ ಕ್ರಾಸ್ ಏಜೆಂಟ್ ಅಂದರೆ ಅವ್ನು 2 ದೇಶಕ್ಕೆ ಕೆಲಸ ಮಾಡ್ತಿರ್ತಾರೆ. ಡಬಲ್ ಏಜೆಂಟ್ಸ್ ಇರ್ತಾರೆ ಅವ್ರು ಆ್ಯಕ್ಚುಲಿ. ಸೊ ಆ ರೀತಿ ಇದು ಅವತ್ತು ನಡೀತು ಅಂತ ನಾವು ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವತ್ತು ಹಾಗೆ ನಡೀತಾ ಇರುತ್ತೆ. ನಮ್ಗದು ನಮ್ಮ ಹಿಂದೆ ಪೊಲೀಸ್ನವ್ರು ಮಫ್ತಿಲ್ ಬಿದ್ದರೆ ಮಾತ್ರ ಗೊತ್ತಾಗತ್ತೆ ನಮಗೆ, ಕರೆಕ್ಟಾಗಿ ಹೇಳ್ಬೇಕು ಅಂದರೆ. ಇಲ್ಲಿರೋರು ಯಾರ್ಯಾರಿಗೂ ಅನುಭವ ಇದೆ ಅವ್ರಿಗೆ ಮಾತ್ರ ಗೊತ್ತಿರುತ್ತದೆ ಏನು ಅಂತ. ಅದು ಹೆಂಗೆ ಬೆನ್ನತ್ತಾರೆ ಅಂದರೆ, ಪೊಲೀಸ್ ಡಿಪಾರ್ಟ್ಮೆಂಟೇ ಹೆಂಗೆ ಬೆನ್ನತ್ತುವಾಗ ಒಂದು ಸೀಕ್ರೆಟ್ ಇಂಟೆಲಿಜೆನ್ಸ್ ಏಜೆನ್ಸಿಯವ್ರು ಇನ್ನು ಹೆಂಗೆ ಬೆನ್ನತ್ಬೋದು ಅಂತ ನಾವು ಯೋಚನೆ ಮಾಡಿದ್ರೆ ಒಂದ್ಸತಿ ಬೆನ್ಮೂಳೆ ಚುಳ್ಳನ್ನತ್ತೆ. ಅದು ಇಡೀ ಬೋಸ್ ಫ್ಯಾಮಿಲಿ ಮೇಲೆ, ಈ ಘನವಾದ ದೇಶದ ಪ್ರಜಾಪ್ರಭುತ್ವ ಇರುವಂಥ ದೇಶದಲ್ಲಿ 50 ವರ್ಷ ಅವರು ಬೇಹುಗಾರಿಕೆ ಮಾಡಿದ್ದಾರೆ. ಶೇಮ್ ಆನ್ ದಿ ಪಾರ್ಟ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಎಟ್ ದಟ್ ಟೈಮ್. ಯಾಕಿದನ್ನು ನಾನು ಹೇಳಿದೆ ಅಂದರೆ, ಈ ಸಂಗತಿಗಳನ್ನು ಹೇಳದೆ ಹೋದರೆ ಇನ್ನು ಯಾವಾಗ ಹೇಳೋಕ್ಕಾಗತ್ತೆ ಅಂತ. ಅದಕ್ಕೊಂದು ಸ್ಪೇಸ್ ಸಿಕ್ಕಿದೆ ಈಗ. ಸ್ಪೇಸ್ ಯಾಕೆ ಸಿಕ್ಕಿದೆ ಅಂದರೆ, ಈ ಬೋಸು ಸತ್ತಿಲ್ಲ, ಇನ್ನೊಂದು ಎಷ್ಟೋ 10, 20, 30, 40 ಎಷ್ಟೋ ವರ್ಷ ಬದುಕಿದ್ದಾರೆ ಅವರು. ಅದಕ್ಕೆ ದಾಖಲೆ ಇದೆ. ಅವ್ರು ಬದುಕಿದ್ದಾಗ ಉಳಿದವರೆಲ್ಲ ಏನು ಮಾಡ್ತಿದ್ರು. ಸೊ ಇದು ಅದರ ಹಿಂದೆ. ಪ್ರೇಮ ಮೇಡಮ್ ಇಲ್ಲ ಮಾಡ್ತೀವಿ ಸರ್, ಅದನ್ನ ಸ್ವಲ್ಪ ಅದೇ ವಿಸ್ತಾರ ಮಾಡಿ